ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕನ ಆರ್ಎಸ್ಎಸ್ ಪ್ಯಾರ್ ಬಹಿರಂಗವಾಗಿ ಬಿಜೆಪಿ ಆರ್ಎಸ್ಎಸ್ ಹೊಗಳಿದ ದಿಗ್ವಿಜಯ್ ಸಿಂಗ್ 1990ರ ದಶಕದ ಮೋದಿಯ ಫೋಟೋವನ್ನು ಬಳಸಿ ಟ್ವೀಟ್ ಮಾಡಿದ್ದಾರೆ. ಬಹಿರಂಗವಾಗಿ ಬಿಜೆಪಿ ಆರ್ಎಸ್ಎಸ್ ಹೊಗಳಿದ್ದಾರೆ ದಿಗ್ವಿಜಯ್ ಸಿಂಗ್. ಈಗ ಕಾಂಗ್ರೆಸ್ ನಾಯಕರನ್ನ ಕೆರಳಿ ಕೆಂಡವಾದಂತೆ ಆಗಿದೆ. ಗುಜರಾತ್ನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರ ಫೋಟೋವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ನೆಲದ ಮೇಲೆ ಕುಳಿತಿದ್ದಂತಹ ತಳಮಟ್ಟದ ಕಾರ್ಯಕರ್ತರು ಅಲ್ಲಿ ಬೆಳೀತಾರೆ. ಸಂಘ ಬಿಜೆಪಿಯೊಳಗೆ ಹೇಗೆ ಬೆಳೀತಾರೆ ಎಂಬುದಕ್ಕೆ ಮೋದಿ ಉದಾಹರಣೆ ಅಂತ ಹೇಳಿದ್ದಾರೆ. ಅಲ್ಲಿ ತಳಮಟ್ಟದ ಕಾರ್ಯಕರ್ತ ಸಿಎಂ ಮತ್ತು ಪಿಎಂ ಆಗಬಹುದು. ಜೈ ಶ್ರೀರಾಮ್ ಅಂತ ಹೇಳಿ ಪೋಸ್ಟ್ ಮಾಡಿದ ದಿಗ್ವಿಜಯ್ ಸಿಂಗ್ ಸಿಡಬ್ಲ್ಯೂಸಿ ಸಭೆ ವೇಳೆ ದಿಗ್ವಿಜಯ್ ಸಿಂಗ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದೊಂಥರ ಕಾಂಗ್ರೆಸ್ಗೆ ಬಹಳ ಮುಜುಗರ ತರಿಸಿರುವಂತಹ ಒಂದು ಹೇಳಿಕೆ ಅಂತಾನೆ ಹೇಳ್ಬೋದು. ಈಗ ಕಾಂಗ್ರೆಸ್ ವಲಯದಲ್ಲೇ ಈಗ ಚರ್ಚೆಗೆ ಈಡಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕನ ಆರ್ಎಸ್ಎಸ್ ಪ್ಯಾರ್ ಇವಾಗ ಕಾಂಗ್ರೆಸ್ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡ್ತಾ ಇದೆ. ಬಹಿರಂಗವಾಗಿ ಬಿಜೆಪಿ ಆರ್ಎಸ್ಎಸ್ ನ ಹೊಗಳಿದ್ದಾರೆ ದಿಗ್ವಿಜಯ್ ಸಿಂಗ್. 1990ರ ದಶಕದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಫೋಟೋವನ್ನು ಬಳಸಿ ಟ್ವೀಟ್ ಅನ್ನು ಮಾಡಿರುವಂಥದ್ದು. ಗುಜರಾತ್ನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರ ಫೋಟೋವನ್ನ ಬಳಕೆ ಮಾಡಿದ್ದಾರೆ. ಇದೊಂಥರ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಆರ್ಎಸ್ಎಸ್ನ ಬಗ್ಗೆ ಬಹಳ ಒಂದು ದಿಟ್ಟತನವಾದಂತಹ ನಿರ್ಧಾರ ಇಲ್ಲ. ಆರ್ಎಸ್ಎಸ್ನ ಕಾರ್ಯಕ್ರಮಗಳನ್ನ ಬೇಡ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದರು. ಆರ್ಎಸ್ಎಸ್ನ ವಿರೋಧಿಸಿದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಬಹಳ ಮುಜುಗರ ತರಿಸುವಂತಹ ಕೆಲಸವಾಗಿದೆ. ಜೈ ಶ್ರೀರಾಮ್ ಅಂತ ಹೇಳಿ ಪೋಸ್ಟ್ ಅನ್ನು ಮಾಡಿದ್ದಾರೆ ದಿಗ್ವಿಜಯ್ ಸಿಂಗ್. 1990ರ ದಶಕದ ಮೋದಿಯ ಫೋಟೋವನ್ನ ಬಳಸಿ ಟ್ವೀಟ್ ಕೂಡ ಮಾಡಿರುವಂಥದ್ದು. ಅಡ್ವಾಣಿ ಬಳಿ ನೆಲದ ಮೇಲೆ ಕುಳಿತಿರುವಂತಹ ಮೋದಿ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ನೆಲದ ಮೇಲೆ ಕುಳಿತಿದ್ದಂತಹ ತಳಮಟ್ಟದ ಕಾರ್ಯಕರ್ತರು ಅಲ್ಲಿ ಬೆಳೀತಾರೆ. ಸಂಘ ಬಿಜೆಪಿಯೊಳಗೆ ಹೇಗೆ ಬೆಳೀತಾರೆ ಎಂಬುದಕ್ಕೆ ಮೋದಿ ಉದಾಹರಣೆಯಾಗಿದ್ದಾರೆ. ಅಲ್ಲಿ ತಳಮಟ್ಟದ ಕಾರ್ಯಕರ್ತ ಸಿಎಂ ಮತ್ತು ಪಿಎಂ ಕೂಡ ಆಗಬಹುದು. ಜೈ ಶ್ರೀರಾಮ್ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ ದಿಗ್ವಿಜಯ್ ಸಿಂಗ್ ಅವರು. ಸಿಡಬ್ಲ್ಯೂಸಿ ಸಭೆ ವೇಳೆ ದಿಗ್ವಿಜಯ್ ಸಿಂಗ್ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಇದು ಕಾಂಗ್ರೆಸ್ಗೆ ಬಹಳ ಮುಜುಗರ ತರಿಸಿರುವಂತಹ ಪೋಸ್ಟ್ ಅಂತಲೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಸಿಂಗ್ ಅವರ ಪೋಸ್ಟ್ ಪಕ್ಷದ ಸುಧಾರಣೆ ಬಗ್ಗೆ ಒತ್ತಿ ಹೇಳಲು ಹಾಗಾದ್ರೆ ಈ ರೀತಿಯ ಪೋಸ್ಟ್ ಅನ್ನ ಮಾಡಿದ್ರ? ಕಾಂಗ್ರೆಸ್ ಪಕ್ಷಕ್ಕೆ ಆಗದೆ ಇರುವಂತಹ ಪೋಸ್ಟ್ ಅನ್ನ ಯಾಕೆ ಮಾಡಿದ್ರು? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರು ಆರ್ಎಸ್ಎಸ್ನ ವಿರೋಧಿಸಿಕೊಂಡೇ ಬರ್ತಾ ಇದ್ದಾರೆ. ಹಾಗಾದ್ರೆ ಅವರಲ್ಲಿ ಬಿಜೆಪಿಯ ಪರವಾಗಿ ಆರ್ಎಸ್ಎಸ್ನ ಪರವಾಗಿ ಮಾತನಾಡುವಂತಹ ಅಲ್ಲಿ ಪೋಸ್ಟ್ ಮಾಡುವಂತಹ ಅವಶ್ಯಕತೆ ಇತ್ತ ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಅಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ ದಿಗ್ವಿಜಯ್ ಸಿಂಗ್. ದಿಗ್ಗಿ ಬಾಬಾ ಪೋಸ್ಟ್ ಬಿಜೆಪಿಗೆ ಆಹಾರ. ಕಾಂಗ್ರೆಸ್ ನಾಯಕರ ಗುರಿಯಾಗಿಸಿಕೊಂಡ ಬಿಜೆಪಿ ಕಾಂಗ್ರೆಸ್ನ ನಿರಂಕುಶ ಮತ್ತು ಪ್ರಜಾಪ್ರಭುತ್ವ ವಿರೋಧಿ. ಇದು ಕೈ ಆಂತರಿಕ ಚಟುವಟಿಕೆ ಬಹಿರಂಗಪಡಿಸುವಂತ ಸತ್ಯದ ಬಾಂಬ್. ಈ ಬಗ್ಗೆ ಮಾತನಾಡುವಂತಹ ಧೈರ್ಯವನ್ನ ತೋರಿಸ್ತಾರ ಹಾಗಾದ್ರೆ ರಾಹುಲ್ ಗಾಂಧಿ ಅವರು? ಈ ಆಘಾತಕಾರಿ ಸತ್ಯ ಬಾಂಬ್ಗೆ ರಾಹುಲ್ ಪ್ರತಿಕ್ರಿಯೆಯನ್ನು ಕೊಡ್ತಾರಾ ಅಥವಾ ಅವರು ಕೂಡ ಸೈಲೆಂಟ್ ಆಗಿ ಹೋಗ್ತಾರೆ ಈ ವಿಷಯದಲ್ಲಿ? ಬಿಜೆಪಿ ವಕ್ತಾರ ಕೇಶವನ್ ಟ್ವೀಟ್ ಉತ್ತರಿಸುತ್ತಾ ಹಾಗಾದ್ರೆ ಕಾಂಗ್ರೆಸ್ ಒಂದು ಪೋಸ್ಟ್ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಗುರಿಯಾಗಿಸಿಕೊಂಡಂತಹ ಬಿಜೆಪಿ ಕಾಂಗ್ರೆಸ್ನ ನಿರಂಕುಶ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗ್ತಾ ಇದೆ. ಸಿಂಗ್ ಅವರ ಪೋಸ್ಟ್ ಪಕ್ಷದ ಸುಧಾರಣೆ ಬಗ್ಗೆ ಒತ್ತಿ ಹೇಳಲು ಏನಾದರೂ ಈ ರೀತಿಯ ಪೋಸ್ಟ್ ಅನ್ನ ಮಾಡಿದ್ರೆ ಅವರು ಮಾಡಿರುವಂತಹ ಪೋಸ್ಟ್ ಮಾತ್ರ ಬಹಳ ವೈರಲ್ ಆಗ್ತಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ನಮ್ಮ ಪಕ್ಷದವರ ಹಾಕೊಂಡು ನಾವು ಆರ್ಎಸ್ಎಸ್ನ ವಿರೋಧಿಸಿಕೊಂಡೇ ಬಂದಿದ್ದೇವೆ, ಆರ್ಎಸ್ಎಸ್ನ ಯಾವ ಚಟುವಟಿಕೆಗಳು ನಡೀಬಾರ್ದು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಎಷ್ಟೋ ಹೋರಾಟಗಳನ್ನ ಮಾಡಿರುವಂಥದ್ದು. ಆದರೆ ಕಾಂಗ್ರೆಸ್ನೆಲ್ಲ ಎದುಕೊಂಡು ಬಿಜೆಪಿ ಬಗ್ಗೆ ಆಗಿರ್ಬೋದು, ಆರ್ಎಸ್ಎಸ್ನ ಬಗ್ಗೆ ಆಗಿರ್ಬೋದು ಹೊಗಳಿದ್ದಾರೆ ಎನ್ನುವಂಥ ಒಂದು ಪೋಸ್ಟ್ ಕೂಡ ಬಹಳ ಈಗ ವೈರಲ್ ಆಗ್ತಾ ಇರುವಂಥದ್ದು. ಈ ಆಘಾತಕಾರಿ ಸತ್ಯ ಬಾಂಬ್ಗೆ ರಾಹುಲ್ ಪ್ರತಿಕ್ರಿಯೆಯನ್ನು ಕೊಡ್ತಾರಾ? ಹಾಗಾದ್ರೆ ಇದ್ರ ಬಗ್ಗೆ ಏನಾದರೂ ಉತ್ತರವನ್ನು ನೀಡ್ತಾರಾ ಅಥವಾ ಇದ್ರ ಬಗ್ಗೆನೂ ಕೂಡ ನಿರ್ಲಕ್ಷ್ಯವನ್ನ ತೋರ್ತಾರಾ? ಬಿಜೆಪಿ ವಕ್ತಾರ ಕೇಶವನ್ ಟ್ವೀಟ್ ಉತ್ತರಿಸುತ್ತಾ ಹಾಗಾದ್ರೆ ಕಾಂಗ್ರೆಸ್ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ.